ಮೊದಲನೇ ಹಂತದ್ದು ಏನಂದರೆ ನಾವು 21ಕ್ಕೆ ಇಲ್ಲಿಗೆ ಅರಣ್ಯ ಭವನಕ್ಕೆ ತಗೊಂಡು ಬಂದಮೇಲೆ ಒಂದು ದಿನ ನಾವು ಅರಣ್ಯ ಭವನದಲ್ಲಿ ವಾಸ್ತವ್ಯ ಇರ್ತವೆ ಎಲ್ಲ 9 ಆನೆಗಳು ವಾಸ್ತವ್ಯ ಇದ್ದು 23ನೇ ತಾರೀಕಿಗೆ ನಾವು ಪ್ಯಾಲೇಸ್ಗೆ ಇಲ್ಲಿಂದ ಏನು ವಿಜೃಂಭಣೆಯಿಂದ ನಾವು ಕಳಿಸ್ಕೊಡ್ತೀವಿ. ಅಲ್ಲಿ ಅದನ್ನು ರಿಸೀವ್ ಮಾಡ್ಕೊತಾರೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ರಿಸೀವ್ ಮಾಡ್ಕೊತಾರೆ. ಅದಾದಮೇಲೆ ಒಂದು ವಾರದಿಂದ ಒಂದು 10 ದಿನದ ಒಳಗಡೆ ಎರಡನೇ ಹಂತದ ಆನೆಗಳನ್ನು ತರ್ಕೊಂಡು ಇಲ್ಲಿ ಅದು ಕೂಡ 10:30ಗೆ 10:30ಗೆ ಇದೆ. 4 ಹೆಚ್ಚುವರಿ ಆನೆಗಳು ಏನು ಕಿಟ್ಕೊಂಡಿದ್ದೀವಿ ಅಂತಂದರೆ ಈ ಆನೆಗಳಲ್ಲಿ ಏನಾದರೂ ಅಲ್ಲ, ಈ ಆನೆಗಳಲ್ಲಿ ಹೆಲ್ತಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆದಾಗ, ಹೆಲ್ತ್ ಕಂಡೀಷನ್ಸ್ ಅಡ್ಜಸ್ಟ್ ಇದ್ದಾಗ ಅಥವಾ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದ್ದಾಗ ಆ ಆನೆಗಳು ರಿಸರ್ವ್ ಆಗಿ ಇಟ್ಕೊಂಡಿದ್ದೀವಿ, ಅವುಗಳನ್ನು ತಗೊಂಡು ಬರ್ತೀವಿ. 14 ಆನೆ ಬರೋದು. ಸೊ ಹೆಚ್ಚುವರಿ ಆನೆಗಳನ್ನು ಅವಶ್ಯ ಬಿದ್ದರೆ ತಗೊಂಡು ಬರ್ತೀವಿ. ಕಂಪ್ಲೀಟ್ ಮೆಡಿಕಲ್ ಟೆಸ್ಟ್ ಆಗಿದೆ. ಈ ಸಲ ಎಲ್ಲ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ನಾವು ಬ್ಲಡ್ ಶಾಂಪಲ್ಸನ್ನು ಕಳಿಸ್ಬಿಟ್ಟು ಸೊ ಲ್ಯಾಬ್ ರಿಪೋರ್ಟ್ನ ತೊಗೊಂಡಿದ್ದೀವಿ. ಎಲ್ಲ ಈ ಹೆಣ್ಣಾನೆಗಳ 5 ಸೆಲೆಕ್ಟ್ ಮಾಡಿದ್ದೀವಿ ನಾವು, 4+1 ಎಲ್ಲ ಕೂಡ ನೆಗೆಟಿವ್ ಇದೆ. ಇದು ಮಹೇಂದ್ರನ ಯಾಕೆ ಎರಡನೇ ಹಂತದಲ್ಲಿ ಇಟ್ಟಿದ್ದೇನೆ, ಮಹೇಂದ್ರ ಆಲ್ರೆಡಿ ಇದು ತುಂಬ ಇದಕ್ಕೆ ನಾಡಹಬ್ಬ ದಸರಾಗೆ ಏನದೆ ಅದು ತುಂಬ ಪಳಗಿದ ಆನೆ ಅದು. ಹಾಗಾಗಿ ಅಷ್ಟೊಂದು ತಾಲೀಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಏನು ಕಮಿಟಿ ಇದೆ ನಿರ್ಧರಿಸಿದೆ. ಯಾಕೆ ಎರಡನೇ ಹಂತದಲ್ಲಿ ಬರೋ ಆನೆಗಳು ಸೊ ಸೆಕೆಂಡ್ ಇದು ಅಂತಲ್ಲ, ಅವು ಮೋರ್ ಎಕ್ಸ್ಪೀರಿಯೆನ್ಸು ಮತ್ತು ಒಳ್ಳೆ ಪಳಗಿದ ಆನೆಗಳು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ದಸರಾದಲ್ಲಿ ಪಳಗಿರುವಂಥ ಆನೆಗಳು ಮತ್ತು ಸೌಮ್ಯ ಸ್ವಭಾವದ್ದು ಬೇಗ ಅಡ್ಜಸ್ಟ್ ಆಗುವಂಥ ಆನೆಗಳು. ಹಾಗಾಗಿ ಅವುಗಳನ್ನು ಕಮಿಟಿ ಏನು ನಿರ್ಧರಿಸಿದೆ ಅಂದರೆ